ಕಲಬುರಗಿ ಮಹಾನಗರ ಪಾಲಿಕೆ ನಡೆಸಿದ ರಸ್ತೆ ಅತಿಕ್ರಮಣ ತೆರವು ಕಾರ್ಯಾಚರಣೆಯನ್ನು ಕರ್ನಾಟಕ ಶಿವಸೇನೆ ಪಕ್ಷದ ಕಲಬುರಗಿ ಯುವ ಘಟಕದ ಅಧ್ಯಕ್ಷ ರಾಕೇಶ್ ಜಮದಾರ್ ಖಂಡಿಸಿದ್ದಾರೆ. ನಗರದ ಸೂಪರ್ ಮಾರ್ಕೆಟ್ ಪ್ರದೇಶದಲ್ಲಿ ಪ್ರತಿದಿನ ಸಾವಿರಾರು ಜನರು ಸಂಚರಿಸುತ್ತಿದ್ದು, ರಸ್ತೆ ಬದಿಯ ಅತಿಕ್ರಮಣದಿಂದ ತೀವ್ರ ಟ್ರಾಫಿಕ್ ಜಾಮ್ ಉಂಟಾಗುತ್ತಿದೆ. ಮೊದಲು ಈ ಪ್ರದೇಶದ ಸಮಸ್ಯೆಯನ್ನು ಪರಿಹರಿಸಿ ನಂತರ ನಗರದ ಇತರೆ ಭಾಗಗಳಲ್ಲಿ ಅತಿಕ್ರಮಣ ತೆರವು ಕಾರ್ಯಾಚರಣೆ ನಡೆಸಬೇಕು ಎಂದು ಅವರು ಆಗ್ರಹಿಸಿದರು. ನಮಸ್ಕಾರ. ಏನು 2-3 ದಿನಗಳಿಂದ ನೋಡ್ತಿದ್ದು ಏನು ಮಹಾನಗರ ಪಾಲಿಕೆ ಆಯುಕ್ತರು ಏನು ಜಗತ್ ವೃತ್ತದಿಂದ ಹಿಡಿದು ಅರ್ಚುಡ್ ಮಾಲ್ ತಿಮ್ಮಾಪುರಿವರೆಗೆ ಏನು ಬೀದಿ ವ್ಯಾಪಾರಿಗಳನ್ನು ರೋಡಿನ ಬದಿಗೆ ತೆಗೆಸುತ್ತಿದ್ದಾರೆ. ಅದನ್ನು ಖಂಡಿಸ್ತೇವೆ. ಅದೇ ರೀತಿ ನೀವು ಮೊಟ್ಟ ಮೊದಲು ಗಮನಿಸತಕ್ಕಂಥ ಮೇಜರ್ ಪ್ರಾಬ್ಲಮ್ ಅದ ಸೂಪರ್ ಮಾರ್ಕೆಟ್ನೆಲ್ಲ ಚಪ್ಪಲ್ ಬಜಾರ್, ಬಾಂಡೆ ಬಜಾರ್, ಜನತಾ ಬಜಾರ್ ಹತ್ರ ಜನರಿಗೆ ಓಡಾಡಕ್ಕೂ ಪರಿಸ್ಥಿತಿ ಖರಾಬ್ ಅದ. ಅಲ್ಲಿ ನೋಡಲಾಗಿರಿ. ಮೊಟ್ಟ ಮೊದಲು ಅಲ್ಲಿ ಗಮನಿಸೋದು ಬಿಟ್ಟು ಈ ಕಡೆಲ್ಲ ಇವರಿಗೆಲ್ಲ ತೊಂದರೆ ಕೊಡ್ಲತ್ತೀರಿ. ಮಾಡಿರಿ, ಇದು ನಾವು ಒಪ್ಕೋತೇವೆ, ಅದೇನು ತಪ್ಪಿಲ್ಲ. ಆದರೂ ಫಸ್ಟ್ ಚಪ್ಪಲ್ ಬಜಾರ ಅಲ್ಲಿ ಜನರಿಗೆ ಓಡಾಡಕ್ಕೂ ಸಮಸ್ಯೆ ಅದ. ಒಂದು 2 ವೀಲರ್ ಹೋಗ್ಬೇಕಂದ್ರೆ ಭಾಳ ತೊಂದರೆ ಅದ. ನೀವೇ ಒಂದು ಚಕ್ಕರ್ ಓಡಾಡ್ಬರ್ರಿ, ಅಲ್ಲಿ ಏನದ ಸಮಸ್ಯೆ ನಿಮಗೂ ಭೀ ಅರ್ಥ ಆಗ್ತದೆ. ಅದು ಬಿಟ್ಟು ಅಲ್ಲಿಂದ ನಿಮ್ಗೆ ಅವ್ರಿಗೆ ಯಾಕೆ ಮಾಡ್ತಾಯಿಲ್ಲ, ಅವ್ರ ಹಿಂದೇನು ಶಾಸಕರ ಪ್ರಭಾವದಿಂದ ಏನು ಯಾರು ಮಂತ್ರಿಗಳ ಪ್ರಭಾವದಿಂದ ಮಾಡ್ತಾಯಿದ್ರು ನಮಗೆ ಎಲ್ಲ ಅರ್ಥ ಆಗ್ತಾಯಿಲ್ಲ. ನಾವು ಮೊದಲಾಗಿ ನಿಮಗೆ ಆಗ್ರಹ ಪಡಿಸ್ತಿದ್ದೀನಿ, ಮೊದಲನೇ ನೀವು ಚಾಲೂ ಮಾಡೋದಿದ್ರೆ ಅಲ್ಲಿಂದ ಚಾಲೂ ಮಾಡಿರಿ. ಮೊದಲು ಅದು ದೊಡ್ಡ ಪ್ರಾಬ್ಲಮ್ ಅದ, ಸಮಸ್ಯೆ ಅದ. ಭಾಳದಿಂದ ನೂರಾರು ಸಂಘಟನೆಗಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಎಲ್ಲ ಮಾಡಿದ್ದಾರೆ. ಆದರೂ ಇಲ್ಲಿವರೆಗೆ ಅದು ಕ್ಲಿಯರ್ ಆಗ್ತಾಯಿಲ್ಲ. ಒಂದು 2 ವೀಲರ್ ಪಾರ್ಕಿಂಗ್ ಭೀ ಇಲ್ಲ. ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಕಲ್ಪಿಸಬೇಕು. ಅಲ್ಲಿಂದ ಯಾವುದೇ ರೀತಿ ಈ ನೀವು ತೆರವುಗೊಳಿಸ್ಬೇಕಾದ್ರೆ ಮೊದಲು ಅಲ್ಲಿಂದ ಚಾಲೂ ಮಾಡ್ಬೇಕಂತ ಈ ಮೂಲಕ ನಾವು ವಿನಂತಿ ಮಾಡ್ಕೊಡ್ತೇನೆ.